ನಮಸ್ಕಾರ. ಎಲೆಮರೆಕಾಯಿಯಂತೆ ಸಮಾಜದಲ್ಲಿ ನಿರಂತರವಾಗಿ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ನ ಪ್ರಕಲ್ಪದಲ್ಲಿದ್ದೇವೆ. ಬನ್ನಿ, ಈ ಕುರಿತಂತೆ ಒಂದು ಚಿಕ್ಕ ವಿಟಿ ಇದೆ, ನೋಡ್ಕೊಂಡು ಬರೋಣ. ರಾಷ್ಟ್ರೋತ್ಥಾನ ಪರಿಷತ್ನ ಸೇವಾ ವಸತಿ ಪ್ರಕಲ್ಪವು ಬೆಂಗಳೂರಿನ ಸೇವಾ ವಸತಿ ಕೊಳಗೇರಿಗಳಲ್ಲಿ ಕಳೆದ 2 ದಶಕಗಳಿಂದ ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿರುವ 539 ಸೇವಾ ವಸತಿಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ 205 ಸೇವಾ ವಸತಿಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. 212 ಸೇವಾ ವಸತಿಗಳಲ್ಲಿ 30 ಸೇವಾ ವಸತಿಗಳನ್ನು ಸಮಗ್ರ ವಿಕಾಸ ಯೋಜನೆಗೆ ಆಯ್ದುಕೊಳ್ಳಲಾಗಿದೆ. ಉಳಿದ 175 ಸೇವಾ ವಸತಿಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಹಲವೆಡೆ ಸ್ವಾವಲಂಬನೆ ಚಟುವಟಿಕೆಯಾದ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ನಡೆಸಲಾಗುತ್ತಿದೆ. 30 ಆಯ್ದ ಸೇವಾ ವಸತಿಗಳಲ್ಲಿ ವ್ಯಾಸಂಗ ಕೇಂದ್ರ ಅಂದರೆ ಶಿಕ್ಷಣ, ಸ್ವಾವಲಂಬನೆ, ಆರೋಗ್ಯ ಸೇವೆ, ಸಂಸ್ಕಾರ ಹೀಗೆ 4 ಮುಖಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಸೇವಾ ಬಸ್ತಿಗಳಲ್ಲಿ ಅಂದರೆ ಸ್ಲಂ, ಶಿಕ್ಷಣ, ಸ್ವಾವಲಂಬನೆ, ಸಂಸ್ಕಾರ, ಸ್ವಾಸ್ಥ್ಯ ಸಂಬಂಧಿತ ಚಟುವಟಿಕೆಗಳ ಮೂಲಕ ಅಲ್ಲಿನ ಜನರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಲು ಸೇವಾ ವಸತಿ ಪ್ರಕಲ್ಪವು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೇವಾ ವಸತಿ ಪ್ರಕಲ್ಪವು 20 ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಪರಿಣಾಮವಾಗಿ ಅಲ್ಲಿನ ಸಾಮಾಜಿಕ ಜೀವನದಲ್ಲಿ ಹಲವು ಮಹತ್ತರ ಬದಲಾವಣೆಗಳನ್ನು ಕಾಣುವಂತಾಗಿದೆ. ಶಿಕ್ಷಣವನ್ನ ನೋಡೋದಾದರೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಶಾಲೆಗೆ ಹೋಗುವ ಹುಡುಗಿಯರ ಸಂಖ್ಯೆ ಹೆಚ್ಚಿದೆ. ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಸಂಖ್ಯೆ ಹೆಚ್ಚಿದೆ. ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಮೂಡ್ತಾ ಇದೆ. ಇನ್ನು ಸ್ವಾಸ್ಥ್ಯವನ್ನ ನೋಡೋದಾದರೆ ನಿಯಮಿತವಾಗಿ ಮಧುಮೇಹ, ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣು ತಪಾಸಣಾ ಶಿಬಿರಗಳು, ಕಿಶೋರಿ ಆಪ್ತ ಸಲಹೆ, ಸ್ವಚ್ಛತಾ ಅಭಿಯಾನಗಳಿಂದಾಗಿ ಸೇವಾ ಬಸ್ತಿಯಲ್ಲಿ ಆರೋಗ್ಯದ ಅರಿವು ಮೂಡ್ತಾ ಇದೆ. ಇನ್ನು ಸಂಸ್ಕಾರವನ್ನ ನೋಡೋದಾದ್ರೆ ಬಾಲಗೋಕುಲ, ಪರಿಸರ ದಿನಾಚರಣೆ, ಕೃಷ್ಣಾಷ್ಟಮಿ, ಸ್ವದೇಶಿ ದಿನಾಚರಣೆ, ದೀಪೋತ್ಸವ, ಸಂಕ್ರಾಂತಿ ಉತ್ಸವ, ಗೋಪೂಜೆ ಆಚರಣೆಗಳಿಂದಾಗಿ ನಮ್ಮ ಸಂಸ್ಕೃತಿ, ನಮ್ಮ ಮಹಾಪುರುಷರು, ನಮ್ಮ ಜೀವನ ವಿಧಾನ ಇವೇ ಮೊದಲಾದ ವಿಚಾರಗಳ ಬಗ್ಗೆ ಜಾಗೃತಿಯನ್ನ ಮೂಡುತ್ತಿದೆ. ಇನ್ನು ಸ್ವಾವಲಂಬನೆಯನ್ನ ನೋಡೋದಾದ್ರೆ ಪ್ರಕಲ್ಪದ ಆಶ್ರಯದಲ್ಲಿ ನಡೆಯುತ್ತಿರುವ ಹೊಲಿಗೆ ತರಬೇತಿ, ಕಂಪ್ಯೂಟರ್ ತರಬೇತಿ ಕೇಂದ್ರಗಳು ನೂರಾರು ಯುವಕ ಯುವತಿಯರಿಗೆ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ನೆರವಾಗಿದೆ. ಮಹಿಳಾ ಸ್ವಸಹಾಯ ಗುಂಪುಗಳನ್ನು ನೋಡುವುದಾದರೆ ಪ್ರಸ್ತುತ 204 ಮಹಿಳಾ ಸ್ವಸಹಾಯ ಗುಂಪುಗಳು ಕಾರ್ಯನಿರ್ವಹಿಸುತ್ತಿವೆ. 2170 ಸದಸ್ಯರಿದ್ದಾರೆ. ಹೆಚ್ಚಿನ ಬಡ್ಡಿ ಸಾಲದಿಂದ ಹೊರಬಂದಿದ್ದಾರೆ. ಸೇವಾ ವಸತಿ ಪ್ರಕಲ್ಪದ ಕೋಆರ್ಡಿನೇಟರ್ ಆದಂತಹ ಶ್ರೀಯುತ ಬಸವರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಅವರನ್ನ ಈ ಕುರಿತಂತೆ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಾರಂಭ ಆಗಿ 60 ವರ್ಷ ಆಗಿದೆ. 1965ರಲ್ಲಿ ಪ್ರಾರಂಭ ಆಗಿ ಈಗ 2025ಕ್ಕೆ 60 ವರ್ಷವನ್ನು ಮುಂದೂಡ್ತಾ ಇದೆ. ಅದರಲ್ಲಿ ಸೇವಾ ವಸತಿ ಪ್ರಕಲ್ಪ ಅನ್ನೋದು ಕಳೆದ 30 ವರ್ಷಗಳಿಂದ ಚಟುವಟಿಕೆಯನ್ನು ನಡೆಸ್ತಾ ಇದ್ದೀವಿ. ಸೇವಾ ವಸತಿ ಪ್ರಕಲ್ಪ ಅಂದರೆ ತುಂಬ ಜನ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ. ಸೇವಾ ವಸತಿ ಅನ್ನೋದನ್ನು ಒಂದು ಶಬ್ದವನ್ನು ನಾವು ಎಲ್ಲರೂ ಹೊರಗಡೆ ಪ್ರಪಂಚದಲ್ಲಿ ಸ್ಲಮ್ ಅಂತ ಕರಿತೀವಿ. ಆ ಶಬ್ದ ಸರಿ ಇಲ್ಲ ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಸೇವಾ ವಸತಿ ಪ್ರಕಲ್ಪ. ಸೇವಾ ವಸತಿ ಪ್ರಕಲ್ಪ ಅಂದರೆ ಯಾಕಪ್ಪ ಅಂದರೆ ನಮ್ಮ ಬೆಂಗಳೂರಿನಲ್ಲಿ 500 ಚಿಲ್ಲರೆ ಸೇವಾ ವಸತಿಗಳಿದೆ. ಅದರಲ್ಲಿ ನಾವು ರಾಷ್ಟ್ರೋತ್ಥಾನ ಪರಿಷತ್ತಿನ ಸೇವಾ ವಸತಿ ಪ್ರಕಲ್ಪದಿಂದ ಸುಮಾರು 210 ಸೇವಾ ವಸತಿಗಳಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಶಿಕ್ಷಣ, ಆರೋಗ್ಯ, ಸ್ವಾವಲಂಬನೆ ಈ ಥರ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾಯಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಸಾಯಂಕಾಲ ಶಾಲೆ ಮುಗಿದ ನಂತರ ಮನೆಗೆ ಬಂದಂಥ ಮಕ್ಕಳಿಗೆ ಶಾಲೆಯ ಶಿಕ್ಷಣದ ನಂತರ ಅವರಿಗೆ ಉಚಿತ ಪಾಠಗಳನ್ನು ಹೇಳ್ಕೊಡ್ತಕ್ಕಂಥದ್ದು, ಅದು ಎಲ್ಲ ಸೇವಾ ವಸತಿಗಳಲ್ಲೂ ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ, ಶಾಲೆಯ ನಂತರ ಪಾಠದ ತರಗತಿಗಳು, ಅದು 1ರಿಂದ
10ನೇ ತರಗತಿಯವರೆಗೆ. ಅದರಲ್ಲೂ 10ನೇ ತರಗತಿಯ ಮಕ್ಕಳಿಗೆ ವಿಶೇಷವಾದ ವಾರದ ತರಗತಿಗಳನ್ನು ಮಾಡಿ 10ನೇ ತರಗತಿಯಿಂದ ಉತ್ತೀರ್ಣರ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದ್ರಿಗೂ ಅವ್ರನ್ನ ಗಮನಿಸ್ತಕ್ಕಂಥದ್ದಿದೆ. ಎಷ್ಟೋ ಹೆಣ್ಣು ಮಕ್ಕಳು ಮನೆಯಲ್ಲೇ ದುಡಿಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗದಂಥ ಪರಿಸ್ಥಿತಿನಲ್ಲಿ ಮನೇಲಿ ಇರ್ತಾರೆ. ಅವರ ಅಭಿವೃದ್ಧಿಗೋಸ್ಕರ ಆಯಾ ಸೇವಾ ವಸತಿಗಳಲ್ಲಿ ಟೈಲರಿಂಗ್ ಸೆಂಟರ್ಗಳನ್ನು ಪ್ರಾರಂಭ ಮಾಡಿದೆ. ಅಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ 3 ತಿಂಗಳು 6 ತಿಂಗಳು ಈ ಥರದ ಕೋರ್ಸ್ಗಳನ್ನ ತರಬೇತಿ ಕೊಟ್ಟು ಅವರಿಗೆ ಅರ್ಧ ರೀತಿಯಲ್ಲಿ ಒಂದು ಮಿಷಿನ್ಗೆ 10,000 ಇದೆ ಅಂದರೆ 5,000ವನ್ನು ನಮ್ಮ ಕಡೆಯಿಂದ 5,000ನ ಅವ್ರ ಕಡೆಯಿಂದ ಅದನ್ನು ತೊಗೊಂಡು ಅವರ ಮಿಷಿನನ್ನು ತಂದು ಮನೆಯಲ್ಲಿ ದುಡಿಮೆ ಮಾಡ್ತಕ್ಕಂಥದ್ದು. ಆರ್ಥಿಕವಾಗಿ ಸಬಲರಾಗಿ ಮುಂದೆ ತರಬೇಕು ಅನ್ನೋ ಯೋಚನೆ ಆಯಿತು. ಆ ಯೋಚನೆ ದೃಷ್ಟಿಯಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಗುಂಪುಗಳನ್ನು ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡಿ ಇವತ್ತು ಹೊರಗಿನ ಪ್ರಪಂಚದಲ್ಲಿ 10, 15, 20% ಹಣವನ್ನು ಬಡ್ಡಿನಲ್ಲಿ ತೊಗೊಂಡು ಇವತ್ತು ಅವರು ದುಡ್ದಂಥ ಹಣವನ್ನು ಎಲ್ಲವನ್ನು ಬಡ್ಡಿ ಕಟ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಖರ್ಚುಗಳಿಗೆ ಮಾಡಿ ಅವರ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಆಗ ಈ ಥರದ ಸ್ವಸಹಾಯ ಗುಂಪುಗಳನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಅವರನ್ನು ಕೂರಿಸಿ ಅವರಿಗೆ ತಿಳಿ ಹೇಳಿ ಸ್ವಸಹಾಯ ಗುಂಪುಗಳನ್ನ ಪ್ರಾರಂಭ ಮಾಡಿದ್ವಿ. ಈ ಥರದ್ದು ನಾನಾ ರೀತಿಯ ಹೆಣ್ಣುಮಕ್ಕಳು ಸ್ವಂತ ಉದ್ಯೋಗವನ್ನು ಮಾಡಿ ಇವತ್ತು ಅವ್ರ ಕುಟುಂಬವನ್ನು ಏಳಿಗೆಗೆ ಮುಂದೊಂಡು ಹೋಗ್ತಿದ್ದಾರೆ. ಆದರೆ ಇವತ್ತು ಸೆಲ್ಫ್ ಹೆಲ್ಪ್ ಗ್ರೂಪು ನಾವು ಪ್ರಾರಂಭ ಮಾಡಿದ ನಂತರ 10,000 ಸಾಲವನ್ನು ತೊಗೊಂಡ್ರೆ ತಿಂಗಳಲ್ಲಿ 1,000 2,000 ಅಸಲು, ಅದರ ಜೊತೆಗೆ 200 ರೂಪಾಯಿ ಬಡ್ಡಿ. ಪ್ರತಿ ತಿಂಗಳು ಅವರಿಗೆ ಬಡ್ಡಿ ಕಮ್ಮಿ ಆಗ್ತಾ ಬರುತ್ತೆ. ಮೊದಲನೇ ತಿಂಗಳು 200 ಆದರೆ ಎರಡನೇ ತಿಂಗಳು 180, 160, 140 ಈ ಥರದಲ್ಲಿ ಅವರು 10,000 ಸಾಲ ತೀರೋ ವರ್ಷದಲ್ಲಿ 700ರಿಂದ 750 ರೂಪಾಯಿ ಬಡ್ಡಿಯನ್ನು ಕಟ್ಟಿರ್ತಾರೆ. ಆದರೆ ಹೊರಗಿನ ಪ್ರಪಂಚದಲ್ಲಿ ಅವರು ಬಡ್ಡಿಗೆ ತೊಗೊಂಡ್ರೆ 10,000ಕ್ಕೆ 1 ವರ್ಷಕ್ಕೆ 12,000 ಬಡ್ಡಿಯನ್ನು ಕಟ್ಟಿರ್ತಾರೆ. ಹಾಗಾಗಿ ಅವರ 12,000 ಕಟ್ಟ ಬಡ್ಡಿ ಇವತ್ತು ಅವರ ಮನೆಯ ಕುಟುಂಬದ ಜೀವನವನ್ನು ಸುಖವಾಗಿ ನಡೆಸಲಿಕ್ಕೆ ಉಪಯೋಗ ಆಗ್ತಿದೆ. ಅದರಿಂದ ನಮ್ಮೆಲ್ಲರಿಗೂ ಅದರಿಂದ ತುಂಬ ತೃಪ್ತಿಕರವಾಗಿದೆ. ನಮಸ್ತೆ, ನನ್ನ ಹೆಸರು ನಿಖಿತಾ ಅಂತ. ನನಗೆ ಬ್ಯೂಟಿಷಿಯನ್ ಮಾಡಬೇಕಂತ ತುಂಬ ಆಸೆ ಇತ್ತು. ತುಂಬ ಎಲ್ಲ ತುಂಬ ಜಾಸ್ತಿ ಹೇಳಿದ್ರು ಆಚೆ ಹೋಗಿ ಕೇಳಿದ್ದಕ್ಕೆ. ಇಲ್ಲಿ ಒಂದು ರಾಷ್ಟ್ರೋತ್ತನ ಇದೆ, ಅಲ್ಲಿ ಬ್ಯೂಟಿಷಿಯನ್ ಸೆಂಟರ್ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಬಂದು ಕಲ್ತ್ಕೊಂಡೆ. ಅದರಲ್ಲಿ ಒಂದು ಬ್ರಾಂಚ್ ಇತ್ತು ಮೆಹಂದಿ ಅಂತ. ಅದು ತುಂಬ ಇಷ್ಟ ನನಗೆ, ಮೆಹಂದಿ ಮೇಕಪ್ ಮಾಡಬೇಕಂತ. ಕಲ್ತ್ಕೊಂಡೆ ಮೆಹಂದಿ, ತುಂಬ ಎಫೆಕ್ಟ್ ಮಾಡಿ ಕಲ್ತ್ಕೊಂಡೆ. ಇವಾಗ ನಾನೇ ಅರ್ನ್ ಮಾಡ್ತೀನಿ. ಪರ್ ಡೇಗೆ ಒಂದು ಟೈಮ್ ಈವೆಂಟ್ಸ್ಗೆ ಹೋಗಿ ಮೆಹಂದಿ ಹಾಕಿದ್ರೆ 6,000 to 7,000 ಪರ್ ಡೇಗೆ ಅರ್ನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ರಾಷ್ಟ್ರೋತ್ತನ. ಇದು ಫ್ರೀ ಕೋಚ್ ಕೊಟ್ಟಿದ್ದಕ್ಕೆ ರಾಷ್ಟ್ರೋತ್ತನಗೆ ತುಂಬ ಥ್ಯಾಂಕ್ಸ್. ವೀಕ್ಷಕರೇ, ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಈ ಮೈಕ್ರೋ ಫೈನಾನ್ಸ್ನ ಕಪಿಮುಷ್ಟಿಗೆ ಬಿದ್ದು ಸಿಲುಕಿ ಅದೆಷ್ಟೋ ಜನ ತಮ್ಮ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ. ಆದರೆ ರಾಷ್ಟ್ರೋತ್ಥಾನ ಟ್ರಸ್ಟ್ ಇಲ್ಲೊಂದು ಸ್ವಸಹಾಯ ಸಂಘವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಮಾತೆಯರಿಗೆ, ಮಹಿಳೆಯರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ, ಸುಮಾರು 2% ಬಡ್ಡಿ ದರದಲ್ಲಿ ಅವರಿಗೆ ಸಾಲವನ್ನು ನೀಡುವುದರ ಮುಖಾಂತರ ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋದಕ್ಕೆ ನಿರಂತರವಾಗಿ ನೆರವಾಗ್ತಾ ಇರುವಂಥದ್ದು ವಿಶೇಷವಾದಂತಹ ಸಂಗತಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರೂಪಾ ಅಂತ. ನಾನು ಜನತಾ ಕಾಲೋನಿಯಲ್ಲಿ ವಾಸವಾಗಿದ್ದೀನಿ. ರಾಷ್ಟ್ರೋತ್ಪನ್ನ ಪರಿಷತ್ನಲ್ಲಿ ಮಹಿಳಾ ಸ್ವಸಹಾಯ ಸಂಘ ನಡೆಸ್ತಾ ಇದ್ದೀವಿ ಅಂತ ನಮಗೆ ಚಂದ್ರಕಲಕ್ ಅವರು ಹೇಳಿದ್ರು. ಅದರಿಂದ ನಮಗೆ ಇದು ಎಷ್ಟೊಂದು ತುಂಬ ಉಪಯೋಗ ಆಗುತ್ತೆ ಅಂತ ನಮಗೆ ಕೂತ್ಕೊಂಡು ಸಂಘದಲ್ಲಿ 10 ಜನನ ಸೇರಿಸಿ ನನಗೆ ಹೇಳಿದ್ರು. ರಾಷ್ಟ್ರೋತ್ಪನ್ನ ಸಂಘದಲ್ಲಿ ನಾನು ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸೇರಿಕೊಂಡು 500 ಉಳಿತಾಯ ಮಾಡ್ಕೊಬಂದ್ವಿ. ಆಚೆ ಕಡೆ ಬಂದು ನಾನು ತುಂಬ ಬಡ್ಡಿ ಕಟ್ತಾ ಇದ್ವಿ. ನಮ್ಮ ಮನೆಯವರು ಕೂಡ 15% ಬಡ್ಡಿ ಕಟ್ತಾರೆ. ಏನೇ ತೊಗೊಂಡ್ರು ಕೂಡ ಮಕ್ಳಿಗೆ ಒಂದು ಎಜುಕೇಷನ್ಗೂ ಆಗ್ತಾಯಿದ್ರು, ಒಂದು ಬಟ್ಟೆಗೆ ಹೋಗ್ತಾ, ಯಾವಾಗೂ ಮನೇಲಿ ತುಂಬ ಜಗಳ. ಈ ಬಡ್ಡಿ ತೊಗೊಂಡು ಒಂದು ದಿವಸ ನಮ್ಮ ಮನೆಯವ್ರು ಸೂಸೈಡ್ ಮಾಡ್ಕೊಂಡು ಹೋಗಿದ್ರು.
ಆಮೇಲೆ ನಾವು ಮನೇಲೆಲ್ಲ ಕೂತ್ಕೊಂಡು ಮಾತಾಡಿ ಸೂಸೈಡ್ ಮಾಡ್ಕೊಳೋದು ಬೇಡ ಅಂತ ಹೇಳಿದ್ಕೆ, ಯಾಕೆಂದರೆ ತುಂಬ ಬಡ್ಡಿ ಕಟ್ಟಿ ನಾನು ಬರೋ ಸಂಬಳ ಎಲ್ಲ ಬಡ್ಡಿಗೆ ಹೋಗ್ತಾ ಇದೆ ಅಂತ ಕೂಡ ಹೇಳಿದ್ರು. ಸರಿ ಓಕೆ ಸರಿ ಆಯಿತು ಮಾತಾಡೋಣ ಅಂತೇಳಿ ಚಂದ್ರಕಲಾಕ್ ಹತ್ರ ಮಾತಾಡಿ ಸ್ವಸಹಾಯ ಸಂಘದ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಗ್ರೂಪಲ್ಲಿ ನಾನು 20 ಅದರಲ್ಲಿರೋದು ನನಗೆ 2% ಬಡ್ಡಿ ಇತ್ತು, ಆಚೆಗಡೆ ಬಂದು 15% ಬಡ್ಡಿ ಇತ್ತು. ಇದರಲ್ಲಿ 2% ಬಡ್ಡಿ ತಗೊಂಡು ನಾನು ಆಚೆ ಇರೋ ಬಡ್ಡಿನ ತೀರಿಸಿ ಬಡ್ಡಿಯಿಂದ ಆಚೆ ಬಂದಿದ್ದೀವಿ. ನನ್ನ ಹೆಸರು ತಮಿಳರಸಿ ಅಂತ. ನಾವು 3 ವರ್ಷದಿಂದ ನಾವು ಬಡ್ಡಿ ಕಟ್ಟಿ ತುಂಬ ಬೇಜಾರಾಗ್ಬಿಟ್ಟಿದ್ದೀವಿ. ಈ ಸಂಘದಲ್ಲಿ ಬಂದ ಮೇಲೆ ನಾವು ಬಡ್ಡಿ ಕಟ್ಟೋದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬೇರೆ ಕಡೆ ತಗೊಂಡ್ರೆ 10% 15% ತಗೊಂಡಿದ್ದೀವಿ. ಇಲ್ಲಿ ಬಂದ ಮೇಲೆ 2% ತಗೊಂಡಿದ್ದೀವಿ. ಇಲ್ಲಿ ಬಂದ ಮೇಲೆ ನಾನು ಮಿಷಿನ್ ತಗೊಂಡಿದ್ದೀನಿ, ಲೋನ್ ತಗೊಂಡು ಇದರಲ್ಲಿ ತಗೊಂಡು ಮಿಷಿನ್ ತಗೊಂಡು ನಾನು ಬಟ್ಟೆ ಹೊಲಿದು ಚೆನ್ನಾಗಿ ಬಂದಿದ್ದೀವಿ. ಫಸ್ಟು ಮನೆ ಕೆಲಸ ಮಾಡ್ತಾಯಿದ್ದೋ, ನಮ್ಮ ಗಂಡ ಸರಿ ಇಲ್ಲ, ತುಂಬ ಕುಡಿದ್ಬಿಟ್ಟು ಬಂದು ಮನೇಲಿ ಗಲಾಟ ಮಾಡ್ತಾಯಿದ್ರು. ಮಕ್ಳಿಗೆ ಹೊಡ್ಕೊಂಡು ಸ್ಕೂಲ್ ಕಲ್ಸೋಕ್ಕಾಯ್ತಾ ಇಲ್ಲ, ನಮಗೆ ಏನು ತುಂಬ ಕಷ್ಟ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಇದರೊಳಗೆ ಸೇರಿದ ಮೇಲೆ ಸಂಘದೊಳಗೆ ಸೇರಿದ ಮೇಲೆ ನಮಗೆ ಸ್ವಲ್ಪ ಉಳಿತಾಯ ಆಯ್ತೈತೆ. ಅದು ಕಾಸು 20,000 ಇಸ್ಕೊಂಡು ನಾವು ಬಿಸ್ನೆಸ್ ಮಾಡ್ತಾಯಿದ್ವಿ, ಮಕ್ಕಳನ್ನ ಹಾಕೊಂಡು ಅದಕ್ಕೂ ಸ್ವಲ್ಪ ಉಳಿತಾಯ ಆಯ್ತೈತೆ ನಮಗೆ. ಈ ರಾಷ್ಟ್ರೋತ್ಥಾನ ಟ್ರಸ್ಟ್ನ ಅನೇಕ ಭಾಗಗಳಲ್ಲಿ ಸ್ವಸಹಾಯ ಸಂಘಗಳನ್ನು ನಡೆಸ್ತಾ ಬರ್ತಾ ಇದೆ. ಇವತ್ತು ನಾವು ಒಂದು ಸ್ವಸಹಾಯ ಸಂಘದಲ್ಲಿದ್ದೇವೆ, ಅಲ್ಲಿನ ಮೇಲ್ವಿಚಾರಕ್ಕೆ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ನಮಸ್ತೆ ಜಿ, ನಾನು ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ 4 ವರ್ಷದಿಂದ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿಂದ ಸ್ವಸಹಾಯ ಸಂಘಗಳನ್ನು ಮಾಡಬೇಕು ಅಂತ ಅಂದಾಗ ನಾವು ಸೇವಾ ವಸತಿಗಳ ಸರ್ವೆ ಮಾಡಿದ್ವಿ. ಯಾರು ತೀರಾ ಬಡತನದಲ್ಲಿದ್ದಾರೆ, ಆರ್ಥಿಕ ಪರಿಸ್ಥಿತಿಯಿಂದ ಇದ್ದಾರೆ, ಅವರನ್ನು ನಾವು ಫಸ್ಟು ಹುಡುಕಿ ಅವರನ್ನು ಹೊರತರಬೇಕು ಹೆಚ್ಚಿನ ಬಡ್ಡಿಯಿಂದ ಅಂತ ಹೇಳಿ ಸರ್ವೆ ಮಾಡಿದಾಗ ಒಂದಷ್ಟು ಜನಗಳು ಇಕ್ವಿಟಾಸು, ಸಮಸ್ತ ಗ್ರಾಮೀಣ ಕೂಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡೋದು ನೋಡ್ತಾ ಇದ್ವಿ ಜಿ. ಬಟ್ ಅವ್ರ ಮನೆ ಹತ್ರ ಹೋದಾಗ ನಾವು ಮಾತಾಡಿದ್ವಿ. ಇಲ್ಲಿ ಏನಂದ್ರೆ ಆಧಾರ್ ಕಾರ್ಡ್ ತೊಗೊಂಡು ಲೋನ್ ಕೊಟ್ಬಿಡ್ತಾರೆ, ಬಟ್ ಅವ್ರಿಗೆ ಬಡ್ಡಿಗಳು ಹೆಚ್ಚಾಗಿರುತ್ತೆ, ಅದು ಗೊತ್ತಾಗಲ್ಲ. ನಮ್ಗೆ ಆಧಾರ್ ಕೊಟ್ಟಿದ ತಕ್ಷಣ ಲೋನ್ ಕೊಡ್ತಾರಲ್ಲ ಅನ್ನೋದು ಒಂದು ನಂಬಿರ್ತಾರೆ, ಬಟ್ ಅದರಿಂದ ಎಷ್ಟು ಬಡ್ಡಿಗಳು ಹೋಗ್ತಾ ಇರುತ್ತೆ ಅನ್ನೋದು ತಿಳ್ಕೊಳ್ಳೋದು. ನಾವು ಅದನ್ನು ತಿಳುವಳಿಕೆಯಿಂದ ಮನೆ ಭೇಟಿ ಮಾಡಿ ತಾಯಿಯಂದಿರೊಂದಿಗೆ ಮಾತನಾಡಿದ್ವಿ. ಈ ಥರ ನಮ್ಮ ರಾಷ್ಟ್ರೋತ್ಥಾನದಿಂದ ಸ್ವಸಹಾಯ ಸಂಘಗಳು ಮಾಡ್ತಾ ಇದೀವಮ್ಮ, ತಮ್ಮದೇ ಆದಂಥ ಉಳಿತಾಯ ಮಾಡಿ ಅದರಿಂದ ನೀವು ಹೆಚ್ಚಿನ ಬಡ್ಡಿಯಿಂದ ಸಾಲದಿಂದ ಹೊರಬರಬೇಕು ಅನ್ನೋದು ಮೇನ್ ಉದ್ದೇಶ ಇದೆ ಅಂತೆಲ್ಲ ಹೇಳಿದಾಗ ಒಂದಷ್ಟು ಮಾತೆಯರು ನಮಗೆ ಸಹಕಾರ ಮಾಡಿದರು. ಇವಾಗ ಜನತಾ ಕಾಲೋನಿಯಲ್ಲಿ 9 ಸ್ವಸಹಾಯ ಸಂಘಗಳು ಮಾಡಿದ್ದೀವಿ ಜಿ. ಅದರಲ್ಲಿ ಹೆಚ್ಚು ಮಾತೆಯರು ಅಂದರೆ ಹೆಚ್ಚಿನ ಬಡ್ಡಿಯಿಂದ ಹೊರಬಂದವರೇ 48 ಜನ ಇದ್ದಾರೆ. ನಮ್ಮಲ್ಲಿ ಸಮಾಜ ನಿಧಿ ಅಂತ ಹೇಳಿ ತಿಂಗಳಿಗೆ 10 ರೂಪಾಯಿ ಬಳಕೆ ಉಳಿಸ್ತಾ ಇದ್ದಾರೆ. ಆ 10 ರೂಪಾಯಿ ಸಮಾಜ ನಿಧಿಯನ್ನು ವಿಶೇಷವಾಗಿ ಹೇಳಬೇಕಂದ್ರೆ, ನೀವಾಗ ಅವರೇ ಮಕ್ಕಳಿಗೆ ಹೇಳ್ತಾರೆ, ನನ್ನ ಗಂಡ ಸರಿ ಇಲ್ಲ, ಕುಡಿತಾ ಈ ಥರ ಈ ಚಟಗಳಲ್ಲಿದ್ದು ಈಗ ಅದರಿಂದ ಮೇಲ್ ಬಂದಿರೋದ್ರ ಜೊತೆಗೆ ತಮ್ಮದೇ ದುಡ್ಡಲ್ಲಿ 10 ರೂಪಾಯಿ ನಮ್ದಲ್ಲ ಅಂತ ಉಳಿತಾಯ ಮಾಡಿ ಅಲ್ಲಿ ಹತ್ರದಲ್ಲಿರುವಂಥ ಸರ್ಕಾರಿ ಶಾಲೆಗೆ ಹೋಗಿ ಮೊದಲು ಮಕ್ಕಳಿಗೆ ನೀರಿನ ವ್ಯವಸ್ಥೆಗೆ ಸಂಘದಿಂದ 5,000 ಕೊಟ್ಟು ಬಂದ್ವಿ ನಾವು, ಮಕ್ಕಳಿಗೆ ನೀರಿನ ವ್ಯವಸ್ಥೆ ಮಾಡಿ ಮೊದಲು ಅಂತ ಹೇಳಿ. ಅಂದರೆ ಅವ್ರು ಎಷ್ಟು ಉನ್ನತಿ ಆಗಿದ್ದಾರೆ ಅಂದರೆ ತಮ್ಮ ಸಂಸಾರದಿಂದ ಹೊರಬಂದು ಅವ್ರಿಗೆ ಮನೆ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸೋ ಅಷ್ಟು ಶಕ್ತಿ ಬಂದಿದೆ, ಮತ್ತು ಹೆಚ್ಚಿನ ಬಡ್ಡಿಯಿಂದ ಹೊರಬಂದಿದ್ದಾರೆ. ಮತ್ತು ನಾನು ಇವತ್ತು ಕೂಡ ನಿಂತ್ಕೊಂಡು ನಾನು ಏನಾದರೂ ಒಂದು ಗೆಲ್ಲಬಲ್ಲೆ ಅಂತ ಹೇಳಿ ಹೆಣ್ಮಕ್ಳು ಕೂಡ ಮುಂದೆ ಬಂದು ಬತ್ತಿ ಅಂಗಡಿ ಇಟ್ಟಿದ್ದಾರೆ, ಗಾರ್ಮೆಂಟ್ಸ್ ಮಾಡ್ತಾ ಇದ್ದಾರೆ, ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಚಿಲ್ಲರೆ ಅಂಗಡಿ ಇಟ್ಟಿದ್ದಾರೆ. ಅಂದರೆ ಜಾಸ್ತಿ ಇದರಲ್ಲಿ ಹೆಚ್ಚಂದರೆ ಅಲ್ಲಿ ಸೇವಾ ಬಸ್ತಿಯಲ್ಲಿ ಇರೋದು ಬತ್ತಿ ಉಜ್ಜೋದು ಮತ್ತು ಅವ್ರ ಮನೆ ಕೆಲಸ ಮಾಡೋದೇ ಜಾಸ್ತಿ ಜಿ. ಬಟ್ ಗಂಡಸರು ಅಷ್ಟಾಗಿ ಕೆಲಸಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಹೆಣ್ಮಕ್ಳೇ ತಾವೇ ದುಡಿದು ಇವತ್ತು ಮಕ್ಕಳನ್ನ ಅಷ್ಟು ಚೆನ್ನಾಗಿ ಎಜುಕೇಷನಲ್ಲಿ ಮುಂದುವರಿಸ್ತಿದ್ದಾರೆ. ಮತ್ತು ನಮ್ಮಲ್ಲಿ ಟೈಲರಿಂಗ್ ಕಲಿತು ಕೂಡ ಮಿಷಿನ್ ತೊಗೊಂಡು ಬಟ್ಟೆ ಹೊಲಿದು ಕೆಲ್ಸಕ್ಕೆ ಹೋಗಿ ಬಂದು ಕೂಡ ಮನೆಯಲ್ಲಿ ಬಟ್ಟೆ ಹೊಲಿದು ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಮತ್ತು ಒಳ್ಳೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಇದರಲ್ಲಿ ಚೆನ್ನಾಗಿ ಮುಂದುವರಿತಾ ಇದ್ದಾರೆ ಅನ್ನೋದು ನನಗೆ ಖುಷಿ ನೀಡುತ್ತೆ ಜಿ. ರಾಷ್ಟ್ರೋತ್ಥಾನ ಬ್ಯೂಟಿಷಿಯನ್ ಸೆಂಟರ್ನಲ್ಲಿ ಕಳೆದ 3 ವರ್ಷಗಳಿಂದ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡ್ತಾ ಇರುವಂತಹ ಶಿಕ್ಷಕಿಯಾದಂತಹ ಜೋಸಫಿನ್ ಅವರಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನನ್ನ ಹೆಸರು ಜೋಸ್ಫಿನ್ ಅಂತ. ನಾನು ಇಲ್ಲಿ ರಾಷ್ಟ್ರೋತ್ಥಾನದಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮೋರ್ ದೆನ್ 82 ಸ್ಟೂಡೆಂಟ್ಸ್ನ ನಾನು ಕೋಚ್ ಮಾಡಿ ಕಲಿಸಿದ್ದೀನಿ. ಇಲ್ಲಿ ಬರೋರು ಎಲ್ಲ ತುಂಬ ಬಡವರು ಸರ್, ತುಂಬ ಕಷ್ಟಪಡೋರು, ಫ್ಯಾಮ್ಲಿಯಲ್ಲಿ ತುಂಬ ಕಷ್ಟ ಇರೋರು, ಗಂಡ ಇರೋರು, ಹಿಂಗೆ ಆ ಥರ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡಿರೋರು ತುಂಬ ಜನ ಇಲ್ಲಿದ್ದಾರೆ. ಈ ಥರ ಸ್ಲಮ್, ಈ ಥರ ಪೂರ್ ಏರಿಯಾದಲ್ಲಿ ಈ ರಾಷ್ಟ್ರೋತ್ಥಾನ ಕೋರ್ಸಸ್ ಮಾಡ್ತಾ ಇದ್ದಾರೆ. ಮೋರ್ ದೆನ್ 60 ಸೆಂಟರಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು 3 ಸೆಂಟರಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಮೋರ್ ದೆನ್ 82 ಪೀಪಲ್ನ ಕೋಚ್ ಮಾಡಿದ್ದೀನಿ.
ಇಲ್ಲಿ ತುಂಬ ಜನ ನಾನು ನೋಡಿದ್ದೀನಿ ಸರ್. ಅವರು ಬೇರೆ ಏನು ಮಾಡೋದು ಲೈಫಲ್ಲಿ ಹೆಂಗೆ ಮೇಲೆ ಬರೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಆ ಥರ ಜನಗಳನ್ನ ನಾವು ಭೇಟಿ ಮಾಡಿ ಇಲ್ಲಿ ಕರೆಸಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಇಲ್ಲಿ 2 ಕೋರ್ಸಸ್ ಇದೆ. ಒಂದು ಬೇಸಿಕ್ ಕೋರ್ಸು, ಒಂದು ಅಡ್ವಾನ್ಸ್ ಕೋರ್ಸ್ ಇದೆ. ಬೇಸಿಕ್ ಕೋರ್ಸು 45 ಡೇಸು, ಅಡ್ವಾನ್ಸ್ ಕೋರ್ಸು 3 ಮಂತ್ಸ್ ಕೋರ್ಸು. ಬೇಸಿಕಲ್ಲಿ ನಾವು ಅಡ್ವಾನ್ಸ್ ಕೋರ್ಸಲ್ಲಿ ಏನೇನಿದೆಯೋ ಅದನ್ನು ನಾವು ಒಂದು 50 to 60% ಕವರ್ ಮಾಡಿರ್ತೀವಿ. ಅದು ಮೇಲೂ ಇಂಟ್ರೆಸ್ಟ್ ಇರೋರು ಇನ್ನೂ ಅಡ್ವಾನ್ಸ್ ಕಲಿಬೇಕಂದ್ರೆ ಅವ್ರಿಗೆ ಇನ್ನೂ ಅಡ್ವಾನ್ಸ್ ಕೋರ್ಸಸ್ಸು ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಸಂಧ್ಯಾ ಅಂತ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಹಂಗೆ ಬ್ಯೂಟಿಷಿಯನ್ ಕ್ಲಾಸ್ ಫ್ರೀಯಾಗಿ ಇಲ್ಲಿ ರಾಷ್ಟ್ರೋತ್ತನಲ್ಲಿ ಹೇಳ್ಕೊಡ್ತಾರಂತ ಇಲ್ಲಿ ಜಾಯ್ನ್ ಆದೆ. ಸೊ ಇಲ್ಲಿ ತುಂಬ ಯೂಸ್ಫುಲ್ಲಾಗಿ ಮೇಕಪ್ಪು, ಬೇಸಿಕ್ಕು, ಬ್ರೈಡಲ್ ಮೇಕಪ್ ಎಲ್ಲ ಹೇಳ್ಕೊಟ್ರು. ಆಮೇಲೆ ಕಾಲೇಜ್ ಹೋಗ್ತಾ ಇದ್ದೀನಿ, ಹಂಗೆ ಪಾರ್ಟ್ ಟೈಮ್ ಕೆಲಸನೂ ಮಾಡ್ತಾಯಿದ್ದೀನಿ. ಇದರಿಂದ ನಾನು 6000 ತನಕ ಅರ್ನ್ ಮಾಡಿದ್ದೀನಿ. ನಮಸ್ತೆ, ನನ್ನ ಹೆಸರು ಪ್ರಸಿಲಾ ಅಂತ. ನಾನು ಪಾರ್ಟ್ ಟೈಮಾಗಿ ಬ್ಯೂಟಿಷಿಯನ್ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಬ್ಯೂಟಿಷಿಯನ್ ಕ್ಲಾಸಲ್ಲಿ ತುಂಬ ಯೂಸ್ಫುಲ್ ಥಿಂಗ್ಸ್ ಹೇಳ್ಕೊಟ್ರು. ಇಲ್ಲಿ ಕಲ್ತ್ಕೊಂಡು ನಾನು ಮೇಕಪ್ ಮಾಡಿದ್ದೀನಿ. ಫಸ್ಟ್ ಇಯರ್ ಬರ್ಡೇಗೆ ಎಂಗೇಜ್ಮೆಂಟ್ ಮೇಕಪ್, ಹೇರ್ ಕಟ್, ಸ್ಯಾರಿ ಪ್ರೀ ಪ್ಲೀಟಿಂಗ್ ಮತ್ತು ಹೇರ್ ಕರ್ಲರ್ ತುಂಬ ಮಾಡಿದ್ದೀನಿ. ಅದರಿಂದ ನಾನು ಅರ್ನ್ ಮಾಡಿ ಅದರಿಂದ ನಾನು ಮನೆಗೆ ಹೆಲ್ಪ್ ಮಾಡಿದ್ದೀನಿ. ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನಗೆ ಮದುವೆ ಆಗಿ ಒಂದು ಪಾಪು ಇದೆ. ಮನೆಯಲ್ಲಿ ಒಂದು ಸ್ವಲ್ಪ ಕಷ್ಟ, ಲೈಕ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿನೇ ನಾವು. ಆ್ಯಕ್ಚುಲಿ ನನಗೆ ಬ್ಯೂಟಿಷಿಯನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಅದನ್ನು ಅಫೋರ್ಡ್ ಮಾಡಿ ನಾನು ತುಂಬ ಕಡೆ ಕೇಳಿದ್ದೆ. 50 to 1 lakh ತನಕ ಇತ್ತು ಪ್ರೈಸು. ನನಗೆ ಅಷ್ಟು ಅಫೋರ್ಡ್ ಮಾಡಿ ಕಲ್ತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಮನೇಲಿ ತುಂಬ ಕಷ್ಟ ಆಯಿತು. ನಾನು ನನ್ನ ಕೈಯಿಂದ ಸಹಾಯ ಮಾಡಬೇಕಾಗಿತ್ತು. ಸೊ ನಾನು ತುಂಬ ಕಡೆ ಹುಡುಕಿದ್ದೆ, ಮತ್ತು ನನಗೆ ರಾಷ್ಟ್ರೋತ್ತನ ಸಿಕ್ತು. ಇಲ್ಲಿ ಎಲ್ಲನೂ ಫ್ರೀಯಾಗಿ ಹೇಳ್ಕೊಡ್ತಾಯಿದ್ರು. ಅದು ನನಗೆ ತುಂಬಾ ಹೆಲ್ಪ್ ಆಯಿತು. ಇಲ್ಲಿ ಬಂದು ಕಲ್ತ್ಕೊಂಡು ಇವಾಗ ನಾನು ಅರ್ನ್ ಮಾಡ್ತಾಯಿದ್ದೀನಿ, ಮತ್ತು ಮನೆಗೆ ನಾನೇ ನನ್ನ ಕೈಯಿಂದ ಹೆಲ್ಪ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನನಗೆ ಮದುವೆಯಾಗಿ 2 ಮಕ್ಕಳು ಇದ್ದಾರೆ. ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ನಾವು ಬಂದಿರೋದು. ನಮಗೆ ಇದು ಬ್ಯೂಟಿಷಿಯನ್ ಕೋರ್ಸಲ್ಲಿ ತುಂಬ ಇಂಟ್ರೆಸ್ಟು ನನಗೆ. ಇದರಲ್ಲಿ ಕಲ್ತ್ಕೊಳ್ಳೋಕ್ಕೆ 2-3 ಸಲ ಹೋಗಿ ಒಂದೊಂದು ಸಲೋನಲ್ಲಿ ಕೇಳ್ಕೊಂಡು ಬಂದ್ವಿ. ಜಾಸ್ತಿ ಹೇಳ್ತಿದ್ರು. ಒಬ್ಬರು ಹೇಳಿದ್ರು ಈ ಥರ ರಾಷ್ಟ್ರೋತ್ತನದಲ್ಲಿ ಫ್ರೀಯಾಗಿ ಕಲ್ತ್ಕೊಡ್ತಾ ಇದ್ದಾರೆ, ಬೇಸಿಕ್ ಟು ಅಡ್ವಾನ್ಸ್ ಅಂತ. ನಾವಿಲ್ಲಿ ಬಂದು ಅಡ್ವಾನ್ಸು ಮತ್ತು ಬೇಸಿಕ್ ಮುಗಿಸಿದ್ದೀವಿ. ಮುಗಿಸ್ಕೊಂಡು ಇವಾಗ ಓನಾಗಿ ಪಾರ್ಲರ್ ಇಟ್ಕೊಂಡು ಅರ್ನ್ ಮಾಡ್ತಾಯಿದ್ದೀನಿ. ರಾಷ್ಟ್ರೋತ್ತನಗೆ ತುಂಬ ಥ್ಯಾಂಕ್ಸು. ರಾಷ್ಟ್ರೋನ್ನತನಾಗೆ ನಾನು ಟ್ರೈನಿಂಗ್ಗೆ ಬಂದಿರೋದು ಸರ್. ನಮ್ಮ ಮನೇಲಿ ಕಷ್ಟ ಇತ್ತು. ಒಬ್ಬರೇ ನಮ್ಮ ಯಜಮಾನರು ದುಡಿತಾ ಇದ್ದರು. ಸರಿ, ಇಲ್ಲಿ ಬ್ಲೌಸು ಎಲ್ಲ ಸ್ಟಿಚಿಂಗ್ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಕಲ್ತ್ಕೊಳೋಣ ಅಂತ ಬಂದೆ ಸರ್.
ಇವಾಗ ಕಲ್ತ್ಕೊಂಡಿದ್ದೀನಿ, ಏನೋ ಇದ್ರಲ್ಲಿ ನಾವು ಸಂಪಾದಿಸ್ಬೋದು, ನಮ್ಮ ಕಷ್ಟ ಸ್ವಲ್ಪ ಇದಾಗ್ಬೋದು ಅಂತ ಬಂದಿದ್ದೀನಿ ಸರ್. ಇಲ್ಲಿ ನಾನು 10ನೇ ಕ್ಲಾಸ್ ಓದಿದ್ದೀವಿ. ಇಲ್ಲಿ ಬಂದಮೇಲೆ ಸ್ವಲ್ಪ ಕಷ್ಟ ಇತ್ತು ನಮ್ಮ ಮನೇಲಿ. ಇದು ಬಂದಮೇಲೆ ಸ್ವಲ್ಪ ನಮ್ಮ ಮನೇಲಿ ಕಷ್ಟ ಎಲ್ಲ ಸ್ವಲ್ಪ ಇದಾಯಿತು. ಹೊಲ್ದು ಕೊಡ್ತೀವಿ ಅಕ್ಕಪಕ್ಕ ಇರೋರಿಗೆಲ್ಲ, ನಾನು ಹೊಲ್ದು ಹಾಕ್ತೀವಿ. ರಾಷ್ಟ್ರೋತ್ಥಾನ ಟ್ರಸ್ಟ್ನ ಹೊಲಿಗೆ ತರಬೇತಿ ಕೇಂದ್ರದ ಶಿಕ್ಷಕಿಯಾದಂತಹ ಶ್ರೀಮತಿ ದೀಪಾ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾನು ಈ 2 ಇಯರ್ಸ್ಗೆ ಮುಂಚೆ ಇಲ್ಲೇ ಟ್ರೈನ್ ಮಾಡಿದ್ದು. ಇಲ್ಲಿ ಟ್ರೈನ್ ಮಾಡಿ ಮುಗಿಸಿದ ತಕ್ಷಣ ಸರಿ ಇಲ್ಲಿ ಟೀಚರ್ ಯಾರೂ ಇಲ್ಲ, ಎಲ್ಲ ಸ್ಟೂಡೆಂಟ್ಗೆ ಹೇಳ್ಕೊಡ್ತೀರಾ ಅಂತ ಕೇಳಿದ್ರು. ನಮ್ಮ ಸಕ್ಸಸ್ ಸ್ಟೋರಿನ ಕೇಳಿ ಅವ್ರು ನನಗೆ ಈ ಕೆಲಸ ಕೊಟ್ಟರು. ನಾನು ಇಲ್ಲಿ ಜಾಯಿನ್ ಮಾಡಿ 2 ಇಯರ್ಸ್ ಆಯಿತು. ಇಲ್ಲಿ ಬರೋ ಅನೇಕ ಸ್ಟೂಡೆಂಟ್ಸ್ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರುತ್ತೆ. ಮನೇಲಿ ಅತ್ತೆ ಮಾಮ ಪ್ರಾಬ್ಲಮ್ ಇರುತ್ತೆ, ಗಂಡ ಕುಡಿದ್ಬಿಟ್ಟು ಬೈಯೋದು ಹೊಡೆಯೋದು. ಅದರಿಂದ ನಾವು ಹೆಂಗೆ ಈಚೆ ಬರೋದು, ನಾವು ಹೆಂಗೆ ಸಂಪಾದಿಸ್ಬೋದು, ನಾವು ಬಡತನದಿಂದ ನಾವು ಹೆಂಗೆ ಫೇಸ್ ಮಾಡಿ ನಾವು ಮಕ್ಕಳನ್ನ ನಾವು ನೋಡ್ಕೊಳ್ಳೋ ಅಷ್ಟು ಸಮಸ್ಯೆ, ಎಲ್ಲ ಸಮಸ್ಯೆನೂ ಇದೆ. ಆ ಸಮಸ್ಯೆಯಿಂದ ಈಗ 3 ತಿಂಗಳು 4 ತಿಂಗಳು ಅವ್ರು ಕಲಿತು ಅದರಿಂದ ಅವ್ರು ಈಚೆ ಬಂದು ಈಗ ಆದಷ್ಟು ಅವ್ರು ಸಂಪಾದನೆ ಮಾಡಿ ಮನೆಯಿಂದ ಮಕ್ಕಳಿಗೆ ಏನಾದರೂ ತಿಂಡಿ ಕೊಡ್ಸೋಕೆ ಅವ್ರ ಹತ್ರ ಅಮೌಂಟ್ ಇರಲ್ಲ. ಇದೇ ಅವರು ಕಲ್ತಿರೋದ್ರಿಂದ ಒಂದು ನೈಟಿ ಸ್ಟಿಚ್ ಮಾಡಿದ್ರು, ಒಂದು ಸ್ಯಾರಿ ಫಾಲ್ಸ್ ಹಾಕಿದ್ರು, ಅದರಿಂದ ಒಂದು 100 ರೂಪೀಸ್ ಅವ್ರಿಗೆ ಸಂಪಾದನೆ ಆಗ್ತಿದೆ. ಇದರಿಂದ ಅನೇಕ ಹೆಣ್ಣು ಮಕ್ಕಳಿಗೆ ಈ ಸಮಸ್ಯೆಯಿಂದ ಆಚೆ ಬರೋಕ್ಕೆ ಇದು ಒಂದು ಪರಿಹಾರ. ರಾಷ್ಟ್ರೋತ್ಥಾನ ಟ್ರಸ್ಟ್ ಆರ್ಥಿಕವಾಗಿ ಹಿಂದುಳಿದಂತಹ ಅನೇಕ ಯುವಕ ಯುವತಿಯರಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ನೀಡ್ತಾ ಬಂದಿದೆ. ಇದುವರೆಗೂ ಇಲ್ಲಿ ಸಾವಿರಾರು ಯುವಕ ಯುವತಿಯರು ಕಂಪ್ಯೂಟರ್ ತರಬೇತಿಯನ್ನು ಪಡೆದುಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನನ್ನ ಹೆಸರು ವಿನೋದ್ ಅಂತ. ನಾನು ಕಳೆದ 2021ರಿಂದ 24ರವರೆಗೆ ಜನತಾ ಕಾಲೋನಿಯಲ್ಲಿ ಫ್ರೀ ಟ್ಯೂಷನನ್ನು ಮಾಡ್ತಾಯಿದ್ರು. ನಾನು ಹೀಗೆ ಕಾಲೇಜ್ ಓದ್ತಾ ಏನೋ ಒಂದು ಪಾರ್ಟ್ ಟೈಮ್ ವರ್ಕ್ ಮಾಡಬೇಕು ಅಂತ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಚಂದ್ರಕಲಾ ಮೇಡಮ್ಮು ಇಲ್ಲಿ ಶಿಕ್ಷಕರಾಗಿ ನೀವು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ಆ ಸಮಯದಲ್ಲಿ ನನಗೂ ಆ ಸಮಯದಲ್ಲಿ ತುಂಬ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮಾಡಬೇಕು ಅನ್ನಿಸ್ತು. ಅಲ್ಲಿ ಬಂದು ನಾನು ಜಾಯಿನ್ ಆಗಿ ಕಳೆದ 2023ವರೆಗೂ ಶಿಕ್ಷಕರಾಗಿ ವರ್ಕ್ ಮಾಡಿದೆ. ನನ್ನ ಹೆಸರು ಅಂಜಲಿ ಅಂತ. ನಾನು 4 ವರ್ಷದಿಂದ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಕಂಪ್ಯೂಟರ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ನಮ್ಮ ಸೇವಾ ವಸತಿಯಲ್ಲಿ ಬರೋ ಮಕ್ಕಳೆಲ್ಲರೂ ತುಂಬ ಬಡ ಕುಟುಂಬದಿಂದ ಬರ್ತಾರೆ. ಇನ್ನೊಂದು ಏನಂದರೆ ಅವರು ಮನೇಲಿ ಕಂಪ್ಯೂಟರ್ ಎಜುಕೇಷನ್ ಕಲಿಬೇಕಾದ್ರೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ರಾಷ್ಟ್ರೋತ್ಥಾನ ಪರಿಷತ್ತಿಂದ ನಾವು ಫ್ರೀಯಾಗಿ ನಾವು ಕೋಚಿಂಗ್ ಕೊಡೋದ್ರಿಂದ ಮಕ್ಕಳಿಗೆ ಅದು ತುಂಬ ಹೆಲ್ಪ್ಫುಲ್ ಆಗಿದೆ. ನನ್ನ ಹೆಸರು ಗಣೇಶ್ ಕೆ ಶ್ರೀಶಾಂತ್. ನಾನು BA ಆಪ್ಷನ್ ಕನ್ನಡ ಸ್ಟೂಡೆಂಟ್, ಫೈನಲ್ ಇಯರು. ನಾನು ಇಲ್ಲಿ 6th ಕ್ಲಾಸ್ ನೇತಾಜಿ ನಗರ್ KP ಅಗ್ರಹಾರದಲ್ಲಿ ಉಚಿತ ಕಂಪ್ಯೂಟರ್ ಶಿಕ್ಷಣ ತಿಳಿಸ್ಕೊಡ್ತಾರಿಂದ ತಿಳ್ಕೊಂಡೆ ನಾನು ಇಲ್ಲಿ ಬಂದು ಜಾಯ್ನ್ ಆದೆ. ಇವಾಗ ನನ್ನ ಮನೇಲಿ ತುಂಬ ಬಡತನ, ಎಲ್ಲಿ ಈಸೆ ಹೋದ್ರೂ ಕಂಪ್ಯೂಟರ್ ಸೇರ್ಕೋಬೇಕು ಅಂದ್ರೂ ಅಲ್ಲಿ 6000ಇಂದ 5000 ಗಂಟ ಚಾರ್ಜ್ ಮಾಡ್ತಾರೆ. ಅಷ್ಟೆಲ್ಲ ಕಟ್ಟೋಕ್ಕೆ ನಮ್ಮ ಕೈಯಿಂದ ಶಕ್ತಿ ಇಲ್ಲ. ಅದರಿಂದ ಇಲ್ಲಿ ಉಚಿತವಾಗಿ ಕಲಿಸ್ಕೊಡ್ತಾರೆ ಅಂತ ನನ್ನ ಫ್ರೆಂಡ್ಸ್ ಮೂಲಕ ತಿಳ್ಕೊಂಡು ನಾನು ಬಂದು ಇಲ್ಲಿ ಜಾಯ್ನ್ ಆದೆ. ನನ್ನ ಹೆಸರು ಅನೀಶಾ. ನಾನು BCom ಸೆಕೆಂಡ್ ಇಯರ್ ಓದ್ತಿದ್ದೀನಿ. ನಮ್ಮ ಅಪ್ಪ ವ್ಯಾಪಾರ ಮಾಡ್ತಿದ್ದಾರೆ, ನಮ್ಮಮ್ಮ ಮಿಠಾಯಿ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಿದ್ದಾರೆ. ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲು ಮತ್ತು ಗೌರ್ಮೆಂಟ್ ಕಾಲೇಜಲ್ಲೇ ಓದ್ತಿರೋದು. ನಮ್ಮ ತಮ್ಮನಾದರೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕಂತ, ಅವನಿಗೆ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ಬೇಕಂತ ನಾವು ಯೋಚನೆ ಮಾಡಿದ್ವಿ. ಅದಕ್ಕಂತ ಪೇರೆಂಟ್ಸ್ದು ಸಾಕಾಗಿಲ್ಲ ಕಾಸು. ನಾನು ಇಲ್ಲಿ ಕಂಪ್ಯೂಟರ್ ಬೇಸಿಕ್ ಎಲ್ಲ ಕಲ್ತ್ಕೊಂಡು ನಾನು ಸಹ GST ಫೈಲ್ ಮಾಡೋದು ಕಲ್ತ್ಕೊಂಡು ಅರ್ನ್ ಮಾಡ್ತಿದ್ದೆ. ಈಗ ನಮ್ಮ ಅಪ್ಪಂದು ಸರಿ ನಂದು ಸರಿ ಸೇರಿಸಿ ನಮ್ಮ ತಮ್ಮನಿಗೆ ಕಟ್ಸಿ ನಾವು ಓದಿಸ್ತಿದ್ದೀವಿ. ನಮಸ್ತೆ, ನನ್ನ ಹೆಸರು ಸೆಲ್ವಿ ಅಂತ. ಕಳೆದ 18 ವರ್ಷದಿಂದ ಸೇವಾ ವಸತಿ ಪ್ರಕಲ್ಪದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮದು ಚಟುವಟಿಕೆಗಳಲ್ಲಿ ಬೆಳಗ್ಗೆ 7 ಗಂಟೆಗೆ ನಮ್ಮ ದೇವಸ್ಥಾನ ಓಪನ್ ಆಗಿ ದೀಪ ಹಚ್ಚೋದು ಮೂಲಕ ಸ್ಟಾರ್ಟ್ ಆಗುತ್ತೆ. 9 ಗಂಟೆಯಿಂದ 1 ಗಂಟೆ ತನಕ ಶಿಶು ಮಂದಿರ ನಡೆಯುತ್ತೆ. 10 ಗಂಟೆಯಿಂದ
1 ಗಂಟೆ ತನಕ ಕಂಪ್ಯೂಟರ್ ಕ್ಲಾಸು ಮತ್ತು ಟೈಲರಿಂಗ್ ಮೂರು ಸೆಕ್ಷನ್ಸು ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಟೈಲರಿಂಗ್ ಕ್ಲಾಸಸ್ ನಡೆಯುತ್ತೆ. ಅದರಲ್ಲಿ ಕೂಡ ಸುಮಾರು ಒಂದು 30 ಹೆಣ್ಮಕ್ಳು ಬಂದು ಕಲಿಯೋದಿದೆ. ಅದು ಬಿಟ್ಟು ನಮ್ಮಲ್ಲಿ ಸಂಜೆ ಸಮಯ ವ್ಯಾಸಂಗ ಕೇಂದ್ರ ನಡೆಯುತ್ತೆ. ಅದರಲ್ಲಿ ಕೂಡ ಫಸ್ಟು 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ ತನಕ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಕೆಲವು 3 ವರ್ಷದಿಂದ 10 ಶೂರ್ ಪಾಸ್ ಮಾಡ್ತಾ ಇದ್ದೀವಿ. ಆ 10 ಶೂರ್ ಪಾಸಲ್ಲಿ ಸುಮಾರು ಗೌರ್ಮೆಂಟ್ ಮತ್ತು BBMP ಶಾಲೆಗೆ ಹೋಗುವಂಥ ಮಕ್ಕಳನ್ನ ಮಾತ್ರ ನಾವು ತಗೊಂಡು ಮಾಡಿರೋದ್ರಲ್ಲಿ ನಮಗೆ ಅಬೋ 80 to 80% ಇರೋ ಸ್ಟೂಡೆಂಟ್ಸ್ಗಳು ನಮ್ಮಲ್ಲಿ ಬಂದು ಪಾಸಾಗಿದ್ದಾರೆ. ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಧನ್ಯವಾದಗಳು. ರಾಷ್ಟ್ರೋತ್ಥಾನ ಪರಿಷತ್ತು ಸೇವೆಗೆ ಅಗತ್ಯವಾಗಿರ್ತಕ್ಕಂಥ ಸೇವಾ ವಸತಿಗಳಲ್ಲಿ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ. ವಿದ್ಯಾರ್ಥಿಗಳು ಬೇರೆ ಪ್ರೈವೇಟ್ ಟ್ಯೂಷನ್ಗೆ ಹೋಗಿ ಹೆಚ್ಚಿನ ಫೀಸನ್ನು ಕಟ್ಟು ಹೋಗೋಕ್ಕೆ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸೇವಾ ವಸತಿಗಳಲ್ಲಿ ಉಚಿತವಾಗಿ ಅವರಿಗೆ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಹಾಗೆ ಒಂದೇ ಸೂರಿನಡಿಯಲ್ಲಿ ಹೊಲಿಗೆ ತರಬೇತಿ ಕೇಂದ್ರ, ಕಂಪ್ಯೂಟರ್ ಕಲಿಕಾ ಕೇಂದ್ರಗಳು ಮತ್ತು ಬ್ಯೂಟಿಷಿಯನ್ ಕಲಿಕಾ ಕೇಂದ್ರ, ಮೆಹಂದಿ ಕಲಿಕಾ ಕೇಂದ್ರಗಳು, ಈ ರೀತಿ ನಾವು ಒಂದೇ ಹೆಸರಿನ ಎಲ್ಲ ಚಟುವಟಿಕೆ ಮಾಡೋದರಿಂದ ಎಲ್ಲ ಮಾತೆಯರಿಗೂ ಸಹ ಅವರಿಗೆ ಒಂದು ಕೌಶಲ್ಯ ಬೇರೆ ಕಡೆ ಸಿಗದೇ ಇರತಕ್ಕಂಥ ಕೌಶಲ್ಯಗಳನ್ನು ನಮ್ಮ ಹತ್ರ ಕಲಿತು ಕೌಶಲ್ಯವನ್ನು ಪಡೆದು ಅವರು ಬೇರೆ ಕಡೆ ಉದ್ಯೋಗವನ್ನು ಮಾಡೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ ರಾಷ್ಟ್ರೋತ್ಥಾನ ಪರಿಷತ್ತು. ಒಂದೇ ಸೂರಿನಡಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಮಾಡುವುದರಿಂದ ಮಾತೆಯರಿಗೆ, ಮಹಿಳೆಯರಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ಕೌಶಲ್ಯವನ್ನು ಕೊಡ್ತಾ ಬಂದಿರೋದ್ರಿಂದ ಅವರು ಮನೆಯಲ್ಲಿ ದುಡಿದು ಸಂಪಾದನೆ ಮಾಡಿ ಮತ್ತು ಹೊರಗಡೆನೂ ಸಹ ದುಡಿದು ಸಂಪಾದನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹಾಗಾಗಿ ರಾಷ್ಟ್ರೋತ್ಥಾನ ಪರಿಷತ್ತು ಮತ್ತು ಅಶ್ವವೇಗ ಚಾನಲ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ರಾಷ್ಟ್ರ ದೇವೋಭವ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭವಾದಂತಹ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಈಗ 60ರ ಸಂಭ್ರಮ. ರಾಷ್ಟ್ರೋತ್ಥಾನ ಪರಿಷತ್ 10 ಹಲವಾರು ಸೇವಾ ಯೋಜನೆಗಳು, ಪ್ರಕಲ್ಪಗಳ ಮೂಲಕ ಇವತ್ತು ಕರ್ನಾಟಕದಾದ್ಯಂತ ಸೇವಾ ಚಟುವಟಿಕೆಗಳನ್ನು ವಿಸ್ತರಿಸಿದೆ. ಇವರ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ ಅಂಥೇಳಿ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಂಸ್ಥೆ ಮತ್ತು ವ್ಯಕ್ತಿಯೊಡನೆ ಭೇಟಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್.